ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಅತ್ತೆ ಸೊಸೆ ಕಾಮಿಡಿ ಅನ್ನೋ ಸ್ಟೋರಿನ ಮಾಡೋದಕ್ಕೆ ಹೊರಟಿದ್ದೀನಿ. ಎಡವಟ್ಟು ಸೊಸೆನೇ ಅತ್ತೆ ಸೊಸೆ ಕಾಮಿಡಿ ಅಂತ ಹೇಳಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ತುಂಬ ಜನ ಅತ್ತೆ ಸೊಸೆ ಕಾಮಿಡಿನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ ನಾವು ನಿಮಗೆ ಎಂಟರ್ಟೈನ್ ಮಾಡೋದೇ ನಮ್ಮ ಉದ್ದೇಶ. ಹಾಗಾಗಿ ಅತ್ತೆ ಸೊಸೆ ಕಾಮಿಡಿನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕತೆ ಕಡೆ ಹೋಗೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಏನು ಸವಿತ್ರಕ್ಕ, ಹೆಂಗಿದೆಯಾ ಇವಾಗೆಲ್ಲ ಆರಾಮ? ನಿನ್ನ ಸೊಸೆ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿಕೊಡ್ತಿದ್ದಾಳೆ ಏನು? ಅಯ್ಯಯ್ಯೋ, ಅದ್ರ ಮಕ್ಕ ಮುಸುಡಿ ನಾಯಿನೆಕ್ಕ. ಅಲ್ಲ ಕಣೆ ಹೋಗ್ಲಿ, ಅಡುಗೆ ಮಾಡಿಕ್ಕದಿರ್ಲಿ, ಅಲ್ಲ ಏನು ಕಂಜೂಸ್ತಾನ ಮಾಡ್ತಾಳೆ ಅಂತೀಯ? ಅಮ್ಮಮ್ಮಮ್ಮ, ಅಲ್ಲ ಅಷ್ಟೊಂದು ಕಂಜೂಸ್ತಾನ ಮಾಡ್ಬಿಟ್ರೆ ಹೆಂಗೇಳೆ? ನಿನ್ನ ಸೊಸೆ ಕಂಜೂಸ್ತಾನ ಮಾಡಿದ್ರು ಮಾಡ್ತಿರ್ಬೋದು, ಆದ್ರೆ ನಿನ್ನಷ್ಟೇನು ಮಾಡಿರಲ್ಲ ಬಿಡು. ಏನಂದೆ? ಏನಾದ್ರು ಅಂದ್ಯಾ? ಇಲ್ಲಪ್ಪ ಇಲ್ಲ, ಅದು ನಿನ್ನ ಸೊಸೆ ಏನು ಕಂಜೂಸ್ತಾನ ಮಾಡ್ತಾವಳೆ? ಅಲ್ಲ ತಿನ್ನೋ ಉಣ್ಣೋದಕ್ಕೆಲ್ಲ ಕಂಜೂಸ್ತಾನ ಮಾಡಿ ಅದೇನು ಸಟ್ಟಾಗಿ ಹೊತ್ಕೊಂಡು ಹೋಗ್ಬೇಕು? ಅದೇ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇರೋ ಗಂಟೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರಬೇಕು, ಅದೇ ಕಂಜೂಸ್ತಾನ ಮಾಡಬೇಕು ಅಂತ. ಅದೇನೋ ಹೇಳ್ತಾರಲ್ಲ ಹಂಗಾಯ್ತು. ಈ ಸಾವಿತ್ರಕ್ಕ ಏನು ಸುಮ್ಮನೆ ಕಂಜೂಸ್ತಾನ ಮಾಡ್ತಿಲ್ಲ. ಒಬ್ಬೊಬ್ಬೊಬ್ಬ ಏನು ಮನೆಗೆ ಬಂದ್ರು ಒಂದು ಲೋಟ ನೀರು ಕೊಡ್ಬೇಕಾಯ್ತದೆ ಅಂತವ ಮನೆ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ. ಈಗ ಸೊಸೆಗೆ ಹೇಳ್ತಾವಳೆ. ಸೊಸೆಗೆ ಅಗಳ ಪುಷ್ಪ ಈ ಕಡೆನೆ ಬತ್ತವಳೆ. ಬಾ ಪುಷ್ಪ, ಕುತ್ಕೋ ಬಾ. ಏನ್ ಪುಷ್ಪ, ಆಗ್ಲೇ ತಿಂಡಿ ಎಲ್ಲ ಮಾಡ್ಬಿಟ್ಟು ಬಂದೇನು? ಹ್ಞೂ ಅಕ್ಕ, ಬೆಳಿಗ್ಗೆನೇನೆ ರೊಟ್ಟಿ ಮಾಡಿಬಿಟ್ಟಿದ್ದೀನಿ. ರೊಟ್ಟಿ, ಹಾಗಲಕಾಯಿ ಪಲ್ಯ, ಆಮೇಲೆ ಅದಕ್ಕೆ ಕೆಂಪು ಚಟ್ನಿ, ಮತ್ತು ನನ್ನ ಮಗಳು ಇದು ಎಂಥದಪ್ಪ ಅದು, ಇದೆಂಥದ್ದು ಬರ್ತದಲ್ಲಕ್ಕ ಉದ್ದುದಕ್ಕೆ, ಸೌತೆಕಾಯಿಗೆ ಸಣ್ಣಗೆ ತೊಂಡೆಕಾಯಿ, ತೊಂಡೆಕಾಯಿ ಪಲ್ಯ ಮಾಡಮ್ಮ ಅಂತ ಅಂತಿದ್ಲು. ಹಾಗಾಗಿ ಒಂದು 1/4 kg ತೊಂಡೆಕಾಯಿ ತಂದ್ಬಿಟ್ಟು ಅದೊಂಚೂರು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ದೀನಿ. ಇನ್ನೂ ತಿಂಡಿ ತಿಂದಿಲ್ಲ, ಹೋಗಿ ತಿನ್ನಬೇಕು. ಅಲ್ಲ, ನಮ್ಮ ಮನೆಗಳಲ್ಲಿ ಒಂದೊಂದು ಥರ ಮಾಡಿ ಸೈರ್ಸೋಕ್ಕಾಗೋದಿಲ್ಲ, ನೀನು 3 ಥರ ಮಾಡಿದ್ದೀನಿ ಅಂತ ಹೇಳ್ತಾಯಿ. ಅಯ್ಯೋ, ಆದ್ರೂ ನೀನು ಭಾರಿ ಗಟ್ಕಿತ್ತಿ ಬಿಡು. ನಾನು ಹಂಗೆಲ್ಲ ಮಾಡೋದಿಲ್ಲ. ಏನಾದರೂ ಮಾಡಿದ್ರೆ ರೊಟ್ಟಿ ಗಿಟ್ಟಿ ಅಂತ ಕಾಯಿ ಚಟ್ನಿನೋ ಕೆಂಪು ಚಟ್ನಿನೋ ಇಲ್ಲ ಪಲ್ಯನೋ ಯಾವುದಾದ್ರೂ ಒಂದು ಮಾಡ್ತೀನಿ ಅಷ್ಟೇ, ಎಲ್ಲನೂ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅಲ್ಲ, ನೀನು ತಿಂಡಿ ಮಾಡಿಟ್ಟು ಬಂದಿದ್ದೀನಿ ಅಂತ ಇದೆಯಲ್ಲ, ಒಟ್ಟಿಗೆ ತಿನ್ಬಿಟ್ಟೆ ಬಂದಿದ್ರೆ ವಾಕ್ ಮಾಡ್ದಂಗೆ ಆಗೋದಪ್ಪ. ಉಂಡಿದ್ದು ಕೂಳನೂ ಜೀರ್ಣ ಆಗಿರೋದು. ಅಯ್ಯೋ, ಈ ಬಿಸಿಲಲ್ಲಿ ಅದೇನು ವಾಕಿಂಗೋ ಏನೋ ನೋಡು. ಬೆಳಿಗ್ಗೆ 8:30ಗೆ ಎಷ್ಟು ಬಿಸಿಲೈತೆ ಅಂತ ತಲೆ ಸುಡ್ತಾ ಕೂತೈತೆ. ಅಲ್ಲ, ಈ ಪಾಟಿ ಬಿಸಿಲೈತಲ್ಲ, ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಇಷ್ಟು ಬಿಸಿಲು ನೋಡಿರಲಿಲ್ಲ. ಅದಕ್ಕೆ ಮುಖಕ್ಕೆಲ್ಲ ಸನ್ಸ್ಕ್ರೀನ್ ಹಾಕೊಂಡು ಓಡಾಡಬೇಕು. ಬಿಸಿಲಿಗೆ ಮುಖ ಎಲ್ಲ ಕಪ್ಪಾಗ್ಬಿಡುತ್ತೆ. ನಾನು ಅದಕ್ಕೆ ಅಪ್ಪ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಎಂಥದ್ದೇ ಅದು ಸನ್ಸ್ಕ್ರೀನಾ? ಹಂಗಂದ್ರೆ ಏನ್ಲೇ? ಸಮಸ್ಕ್ರೀನ್ ಅಲ್ಲ ಕಣಕ್ಕ, ಸನ್ಸ್ಕ್ರೀನ್ ಅಂತ. ಅಂದರೆ ಬಿಸಿಲಿಗೆ ಹೋದ್ರೂ ಮುಖ ಕಪ್ಪಾಗದೆ ಇರಲಿ ಅಂತ ಹೇಳ್ಬಿಟ್ಟು ಕ್ರೀಮ್ ಹಚ್ಕೊಳ್ಳೋದು. ಅಯ್ಯೋ, ಭಾರಿ ಸ್ಟೈಲ್ ಮಾಡ್ತೀಯ ಕಣ್ಲ ನೀನು. ನಾನು ಹಳ್ಳಿಲವಳೆ ಏನು ಸ್ಟೈಲ್ ಮಾಡೋಕ್ಕಲ್ಲ ಅಂತ ಅನ್ಕೊಂಡಿದ್ದೆ. ಅದೆಂತೆಂಥದ್ದು ಹಚ್ಕೋತೀಯ, ಅದಕ್ಕೆ ಮತ್ತೆ ನಿನ್ನ ಮಕ್ಕ ಇಷ್ಟು ಚೆನ್ನಾಗಿರೋದು. ಅಯ್ಯೋ, ಅದೇ ಅಂಥ ಕ್ರೀಮು ನನಗೊಂಚೂರು ಹೇಳಕ್ಕ. ನೋಡಿಲಿ, ಇಲ್ಲೆಲ್ಲ ಕಣ್ಣತ್ರ, ಈ ಕೆನ್ನೆ ಹತ್ರ, ಈ ಗದ್ದದ ಹತ್ರ ಎಲ್ಲ ಕಪ್ಪಾಗ್ಬಿಟ್ಟೈತೆ ನೋಡು. ಅದೆಂಥದ್ದು ಕ್ರೀಮ್ ನನಗೂ ತೋರ್ಸಕ್ಕ, ನಾನು ತಗೋತೀನಿ. ಅಯ್ಯೋ, ಹಾಗೆಲ್ಲ ಸಿಕ್ಕಿದ ಕ್ರೀಮೆಲ್ಲ ಹಚ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರ್ ಹೇಳಿದ್ದನ್ನೇ ತಗೋಬೇಕು. ಸರಿ ಬಿಡು, ಸ್ಕಿನ್ ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ತೀನಿ, ಅಲ್ಲೇ ಕೇಳಿ ತಗೊಳ್ಳುವಂತೆ. ಸರಿ ಕಣಕ್ಕ, ಆಯಿತು. ಇದೇನು ಇಬ್ರು ಆರಾಮಾಗಿ ಕೂತ್ಕೊಂಡು ಬೆಳಗ್ಗೆನೆ ಮಾತಾಡ್ತಾ ಇದ್ದೀರಾ? ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಕೂತಿದ್ದೀಯನಕ್ಕ ಗಿರ್ಜಕ್ಕ? ನಮ್ಮ ಸಾವಿತ್ರಕ್ಕಂಗೇನೋ ಸೊಸೆ ಅವಳೆ ಮಾಡ್ತಾವಳೆ, ನಿಮ್ಮ ಮನೆಯಲ್ಲಿ ನೀನೇ ಮಾಡಬೇಕಲ್ಲ. ಅಯ್ಯೋ, ಇರೋರಿಬ್ರಿಗೆ ಏನು ಕೆಲಸನೇ. ನನ್ನ ಮಕ್ಳುಗಳನ್ನು ನಮ್ಮ ಅಮ್ಮ ಮನೆಗೆ ಹೋಗೋರೆ, ಹಾಗಾಗಿ ಏನು ಅಷ್ಟೇನು ಕೆಲಸ ಇರೋದಿಲ್ಲ. ತಿಂಡಿ ಮಾಡಿಕೊಟ್ಟೆ, ನಮ್ಮ ಮನೆಯವ್ರು ತಿಂದರು, ನಾನು ತಿಂದೆ. ತಿಂದ್ಬಿಟ್ಟು ಹಂಗೆ ಓಡಾಡ್ಕೊಂಡು ಸಾವಿತ್ರಕ್ಕ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದೇನು? ಒಳ್ಳೇದಾಯ್ತು ಬಿಡು. ಇದೇನಕ್ಕ, ನಾವು ಬಂದು ಕೂತ್ಕೊಂಡು ಇಷ್ಟೊತ್ತಾದ್ರೂ ನಿನ್ನ ಸೊಸೆ ಬರಲೇ ಇಲ್ಲ ಈಚೆಗೆ? ಅದು ಏನು ಮಾಡ್ತಾವಳು ಒಳಗಡೆ ಸಣಮಣ ಅಂತ. ಲಕ್ಷ್ಮೀ, ಲಕ್ಷ್ಮೀ, ಬಂದೆ ಅತ್ತೆ. ಏನತ್ತೆ, ಕರೆದ್ರಾ? ಹ್ಞೂ ಕಣೆ, ಕರೆದೆ. ಏನು ಮಾಡ್ತಿದೀಯಾ? ಇಷ್ಟೊತ್ತಾಯ್ತು, ಇನ್ನು ಉಪ್ಪಿಟ್ಟಾಗಿಲ್ವೇನು? ಅಯ್ಯೋ, ಇದನ್ನು ಕೇಳಕ್ಕೆ ಕರೆದ್ರಾ? ನಾನೇನಕ್ಕೋ ಕರೀತಿದ್ದಾರೆ ಅಂತ ಅಂದ್ಕೊಂಡೆ. ಆಗ್ತಾ ಇದೆ ಅತ್ತೆ, ಉಪ್ಪಿಟ್ಟು ಆಗ್ತಾ ಇದೆ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ. ಈಗ ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ, ಎಲ್ಲ ಶಾರ್ಟೇಜ್ ಆಗ್ಬಿಟ್ಟು ಗ್ಯಾಸ್ ನೋಡಿ ದುಬಾರಿ ಆಗ್ಬಿಟ್ಟೈತೆ. ಅದಕ್ಕೆ ಸ್ಲೋನಲ್ಲಿ ಇಟ್ಬಿಟ್ಟು ಸಿಮ್ಮಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಅತ್ತೆ
ಗ್ಯಾಸ್ನ ಕಮ್ಮಿ ಯೂಸ್ ಮಾಡ್ದಂಗಾಗುತ್ತೆ. ಅಲ್ಲಿಗೆ ಗ್ಯಾಸ್ ಉಳಿತಾಯ ಆಯ್ತು ತಾನೆ. ಅದೇನೇ ಅದು ಸಿಮ್ಮಲ್ ಮಾಡೋದು ಅಂದ್ರೇನು? ಅಯ್ಯೋ ಸಾವಿತ್ರಕ್ಕ, ಸಿಮ್ಮಲ್ ಮಾಡೋದು ಅಂತ ಅಂದ್ರೆ ಗ್ಯಾಸ್ ಉರಿಸ್ತಾ ಇರ್ತೀವಲ್ಲ ಅದನ್ನ ಪೂರ್ತಿ ಕಮ್ಮಿ ಮಾಡ್ಬಿಡ್ತೀವಿ ನೋಡು, ಉರಿ ಕಮ್ಮಿ ಮಾಡ್ತೀವಲ್ಲ ಅದನ್ನೇ ಸಿಮ್ ಅನ್ನೋದು. ಲೇ ಸೊಸೆ, ಅಲ್ಲ ನೀನ್ ಏನಂತ ಅನ್ಕೊಂಡಿದೀಯಾ? ಅಲ್ಲ ಅದೇನು ಉಪ್ಪಿಟ್ಟು ಮಾಡ್ತಾ ಇದೆಯೋ ಅಥವಾ ಉಪ್ಪಿಟ್ಟು ಪ್ರಾಜೆಕ್ಟ್ ಮಾಡ್ತಾ ಇದೆಯೋ? ಏನು ಸಿಮ್ಮಲ್ಲಿ ಇಟ್ಬಿಟ್ಟು ನೀನು ಮಾಡೋದು ಅಷ್ಟರಲ್ಲೇ ಐತೆ. ಅದೆಂಥದ್ದು ಸಿಮ್ಮೋ ಅನ್ಕೊಂಡು. ಅಯ್ಯೋ, ಅಲ್ಲ ಆಗಲೇ 8:30 ಆಯಿತು. ಅಕ್ಕಪಕ್ಕದ ಮನೆಗೆ ನೋಡಲಿ, ನಮ್ಮ ಗಿರ್ಜಾ ಪುಷ್ಪ ಎಲ್ಲರೂ ತಿಂಡಿ ಮಾಡಿಟ್ಟು ಗಂಡಿರಿಗೆ ತಿಂಡಿ ಕೊಟ್ಟು ಬಂದವ್ರೆ. ನೀನು ನೋಡಿದ್ರೆ ಇನ್ನೂ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಅಂತೀಯಲ್ಲ. ಹೋಗೆ ಉರಿ ಎತ್ಬಿಟ್ಟು ಜಲ್ದಿ ಮಾಡೋಗೆ. ಹೊಟ್ಟೆ ಬೇರೆ ತಾಳ ಆಗ್ತಾ ಕೂತೈತೆ, ಅದ್ರ ಮಧ್ಯದಲ್ಲಿ ಇವಳ್ದವಳೆ ಕಂಜೂಸ್ತಾನ ಮಾಡ್ಕೊಂಡು ನಿಂತವಳು ಇದ್ರಲ್ವೇ. ಅದಕ್ಕೆ ಯಾಕತ್ತೆ ಅಷ್ಟೊಂದು ಸೀಟ್ ಮಾಡ್ಕೊತೀರಾ? ಅಲ್ಲ ನಾನೇನು ಮಾಡಬಾರ್ದು ಮಾಡ್ತಿರೋದು? ಗ್ಯಾಸ್ ಉಳಿತಾಯ ಮಾಡಿ ನಿಮಗೆ ಲಾಭ ಮಾಡ್ಕೊಡ್ತಾ ಇದ್ದೀನಿ. ಅಯ್ಯೋ, ಒಳ್ಳೇದು ಮಾಡಿದ್ರು ತಪ್ಪೇ ಈಗ. ಹುಷಪ್ಪ, ನನ್ಗಾಗ್ತಾ ಇಲ್ಲ. ಹೋಗ್ಲಿ, ಹೊಟ್ಟೆ ಹಸಿತೈತೆ. ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬ. ಹಂಗೆ ಗಿರ್ಜುಂಗೆ ಪುಷ್ಪಂಗೆ 3 ಜನಕ್ಕೂ ಸೇರಿ ಕಾಫಿ ಮಾಡ್ಕೊಂಬ. ಸರಿ ಅತ್ತೆ, ಆಯ್ತು. ನೋಡ್ದ ನನ್ನ ಹೊಟ್ಟೆ ಹೆಂಗೆ ಉರಿಸ್ತಾವಳೆ ನೋಡ್ದ. ಹೋಗ್ಲಿ ಬಿಡಕ್ಕ, ಇನ್ನ ಚಿಕ್ಕ ಹುಡುಗಿ ಹಂಗ ಆಡತ್ತೆ. ಹೋಗ್ತಾ ಸರಿ ಹೋಗ್ತಾಳೆ ಬಿಡು. ಏನು ಚಿಕ್ಕ ಹುಡುಗಿನೋ ಏನೋ, ನನಗಂತೂ ಸಾಕು ಹೋಗ್ಬಿಟ್ಟೈತೆ. ನಮ್ಮ ಸಾವಿತ್ರಕ್ಕ ಅವಾಗೆಲ್ಲ ಮನೆ ಮಂದಿಗೆಲ್ಲ ಹೊಟ್ಟೆ ಉರ್ಸೈತೆ. ಈಗ ಬಂದಿರೋ ಸೊಸೆ ಇವಳು ಸರಿಯಾಗಿ ಮಾಡ್ತಾವಳೆ. ಅಲ್ಲ ಕಣಕ್ಕ, ನಿನ್ ಸೊಸೆ ಮೊದಲು ಚೆನ್ನಾಗಿದ್ಲಲ್ವಾ? ಇತ್ತೀಚೆಗೆ ಯಾಕೆ ಈ ಥರ ಆಡ್ತಾವಳೆ? ಅದ್ಯಾವ ಗಾಳಿ ಬಂದು ಸೋಕಾಯ್ತೋ ಏನೋ. ನನ್ನ ಸೊಸೆ ಹಿಂಗಿರ್ಲಿಲ್ಲ, ಚೆನ್ನಾಗೇ ಇದ್ಲು. ಈಗ ಯಾಕೋ ಇತ್ತೀಚೆಗೆ ಹಿಂಗೆ ಆಡ್ತಾ ಕೂತವಳೆ. ಲೇ, ಇದ್ಯಾಕೆ ಹಿಂಗೆ ಬಂದು ನಿಂತ್ಕೊಂಡೆ? ಅಲ್ಲ ಕಾಫಿಗೆ ಇಟ್ಟಿದೆಯೋ ಅದನ್ನು ಸಿಮ್ಮಲ್ಲಿ ಇಟ್ಟು ಬೇಯಿಸ್ತಾ ಇದೆಯೋ? ಆಯ್ತತ್ತೆ, ರೆಡಿ ಆಯ್ತು, ತರ್ತೀನಿ ಇವಾಗ. ಈಗಲೇ ತಂದು ಕೊಟ್ಬಿಡ್ತೀನಿ. ಹೇಗಿದೆ ಅತ್ತೆ ಕಾಫಿ? ಲೇ ಲಕ್ಷ್ಮಿ, ಏನಿದು? ನನಗೆ ಕಾಫಿ ಕಡೆ ಮಾಡಕ್ಕೆ ಹೇಳಿದ್ದು. ಅದು ಕಾಫಿನೇ ಅತ್ತೆ. ಏನೋ ಇದು ಕಾಫಿನಾ? ಅಯ್ಯೋ ನಿನ್ನ, ಬಿಸಿನೀರು ನೀರಿಗೆ ಏನೋ ಒಂಚೂರು 1 ಸ್ಪೂನು ಹಾಲು 1 ಸ್ಪೂನು ಕಾಫಿ ಪುಡಿ ಹಾಕಿ ಅಳ್ಳಾಡಿಸ್ದಂಗೆ ಐತಲ್ಲೇ. ನನ್ನ ಜೀವಮಾನದಲ್ಲೇ ಇಷ್ಟು ಕಚ್ಚಡವಾಗಿರೋ ಕಾಫಿ ಕುಡ್ದಿಲ್ಲ ಕಣೆ. ಅತ್ತೆ, ಇದು ಸ್ಪೆಷಲ್ ಕಾಫಿ ಅತ್ತೆ. ಹಾಲು ಕಮ್ಮಿ ಹಾಕಿದ್ದೀನಿ, ಸಕ್ಕರೆನೂ ಕಮ್ಮಿ ಹಾಕಿದ್ದೀನಿ, ಹಾಗೆ ಕಾಫಿ ಪುಡಿನೂ ಕಮ್ಮಿ ಹಾಕಿದ್ದೀನಿ. ಹೇಗಿದೆ ಅಕ್ಕ, ಇರ್ಜಕ್ಕ, ಪುಷ್ಪಕ್ಕ? ನೀವು ಕುಡ್ದು ನೋಡಿ. ನಿಮ್ಗೆ ಟೇಸ್ಟ್ ಇಷ್ಟ ಆದರೂ ಇಷ್ಟ ಆಗ್ಬೋದು, ನಮ್ಮ ಅತ್ತೆಗೆ ಇಷ್ಟ ಆಗದೆ ಇದ್ರೇನು. ಅದು ನಮ್ಮ ಮನೆಯಲ್ಲಿ ನಾನು ಕಾಫಿ ಕುಡ್ಬಿಟ್ಟು ಬಂದಿದ್ದೆ. ಈ ಕಾಫಿ ಬೇಡವಾಗಿತ್ತೇನಪ್ಪ. ಹೌದೌದು, ಅದು ಕಾಫಿ ನಾನು ಜಾಸ್ತಿ ಕುಡಿಯೋದಿಲ್ಲ. ಒಂದು ಕೆಲಸ ಮಾಡು ಲಕ್ಷ್ಮಿ, ಈ ಕಪ್ನ ಹಿಂಗೆ ಕೊಟ್ಟಿರ್ತೀನಿ, ಆಮೇಲಿಂದ ಬರ್ತೀನಲ್ಲ ಅವಾಗ ಬಿಸಿ ಮಾಡಿ ನನಗೆ ಕೊಡುವಂತೆ. ನೀನು ಮಾಡಿರೋ ಕಾಫಿನ ನನ್ನ ಕೈಲಂತೂ ಕುಡಿಯೋಕ್ಕಾಗಲ್ಲಮ್ಮ. ಹೋಗು, ತಗೊಂಡೋಗಿ ಒಳಗಿಡೋಗು. ಅಯ್ಯೋ, ನಿನ್ನ ಕಂಜೂಸ್ತಾನಕ್ಕಷ್ಟು. ಅಲ್ಲ, ನಾನು ಇದೇನಪ್ಪ ಇದು ಲೋಟ ತುಂಬ ತಂದು ಕೊಟ್ಬಿಟ್ಲಲ್ಲ ಅಂತ ಆಶ್ಚರ್ಯ ಪಟ್ಬಿಟ್ಟೆ. ನೋಡಿದ್ರೆ ಹಿಂಗೆ ಮಾಡ್ಕೊಂಬಂದಿಟ್ಟಾಳೆ. ಲೇ ಲಕ್ಷ್ಮಿ, ಯಾಕೆ ಹಿಂಗೆ ಆಡ್ತಾ ಇದೀಯಾ? ಅಯ್ಯೋ ಅತ್ತೆ, ನಿಮಗೆ ಅಷ್ಟು ಗೊತ್ತಾಗಲ್ವಾ? ಉಳಿತಾಯ ಮಾಡ್ಬೇಕತ್ತೆ, ಉಳಿತಾಯನಾ? ಸರಿ, ನಾನು ಉಪ್ಪಿಟ್ಟ ಸಿಮ್ಮಲ್ ಬೇಕಿಟ್ಟಿದ್ದೀನಲ್ಲ, ತಳ ಹತ್ಬಿಟ್ರೆ ಕಷ್ಟ. ನಾನು ಅದನ್ನು ನೋಡ್ಕೋತೀನಿ. ನೋಡ್ದ ಗಿರ್ಜಾ ಎಂತ ಕೆಲಸ ಮಾಡಿದ್ಲು ಅಂತ. ಅಲ್ಲ, ಇದನ್ನ ಯಾರಾದ್ರೂ ಕಾಫಿ ಅಂತಾರೇನ್ರಲ್ಲೇ? ನೋಡ್ರಲ್ಲೇ ಹಂಗೆಯಾ? ಅಲ್ಲಿ ಓಡ್ತಲ್ಲ ಒಂಚೂರಾದ್ರೂ ಕಾಫಿ ಪುಡಿ ಹಾಲು ಸಕ್ಕರೆ ಐತ ನೋಡ್ರಲ್ಲೇ. ನೀವೊಂದೊಂದು ಗುಟ್ಟಕ್ಕೆ ಕುಡಿದು ನೋಡಿ. ನೀನೇನು ಅದೆಲ್ಲನೂ ಕಲ್ಗೊಚ್ಚು ಕುಯ್ಯೋದೇನೆ ಕನಂತೆ. ಅದನ್ನೇನಾರು ಮನುಷ್ಯರು ಕುಡಿಯಂಗೆ ಮಾಡೋಳ ಕಾಫಿ ಅಂತವ? ನಮಗಿಂತ ದನಗಳದ್ದು ಕಲ್ಗೊಚ್ಚಿರ್ತದಲ್ಲ ಅದೇ ಎಷ್ಟೋ ವಾಸಿ. ಕಲರ್ ತರಕಾರಿಗಳು, ಅದೇ ಸಾಂಬಾರು, ಉಳ್ದಿರೋ ಪಳ್ದಿರೋ ಮೊಸರು ಹಾಲು ಎಲ್ಲನೂ ಹುಯ್ದಿರ್ತಾರೆ. ಅದೇ ಎಷ್ಟೋ ಚೆನ್ನಾಗಿರ್ತದೆ ಇದಕ್ಕಿಂತವ. ನೀನೇನು ಮಾಡೋಕ್ಕಾಗತ್ತಕ್ಕ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಅಲ್ಲ, ನೀನೇ ಹೋಗಿ ಅಡುಗೆ ಮನೇಲಿ ನಿಂತು ಒಂಚೂರು ಕೆಲಸದಲ್ಲಿ ಹೆಲ್ಪ್ ಮಾಡ್ಕೊಂಡು ನೀನೇ ಒಂಚೂರು ಮಾಡ್ಕೊಂಡು ಕುಡ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತೇನಪ್ಪ. ಅಯ್ಯೋ ನನ್ನ ತಾಯಿ, ಆ ಕೆಲಸನೂ ಮಾಡಿದೆ ಕಣವ. ಅಡುಗೆ ಮನೆ ಕಾಲು ಇಡಬೇಡಿ ಅತ್ತೆ, ಎಲ್ಲ ನಾನು ನೋಡ್ಕೊತೀನಿ ಅಂತಾಳೆ. ನಾನು ಏನು ಮಾಡಲಿ ಹೇಳು? ನಿಂದೊಂಥರ ವಿಚಿತ್ರ ಆಗೋಯ್ತು ಕಣಕ್ಕ. ಇಷ್ಟು ದಿನ ನೀನು ಕಂಜೂಸ್ತಾನ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ದೆ. ನಿನ್ನ ಸೊಸೆ ನಿನ್ನ ಅಪ್ಪನಂಗೆ ಮಾಡ್ತಾವಳೆ. ಮಾಡಿದ್ದುಣ್ಣೋ ಮಾರಾಯ, ಅನುಭವಿಸ್ಲೇಬೇಕು, ಏನು ಮಾಡೋಕ್ಕಾಗುತ್ತೆ. ಓಹೋ, ಏನೋ ಗೆಳತಿರಾಗಲೇ ಬೆಳಬೆಳಿಗ್ಗೆನ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀರಾ? ಭಾರಿ ಜೋರಾಗಿ ಮಾಡ್ದೈತಪ್ಪ ಸಾವಿತ್ರಕ್ಕ ಮನೆ ಕಾಫಿ ಪಾರ್ಟಿ. ನಮ್ಗೊಂದು ಗ್ಲಾಸ್ ಸಿಗ್ತದ ಕಾಫಿ? ಅಯ್ಯೋ ಬಾರಕ್ಕ, ಕುಡಿ ಬರಕ್ಕ. ನಮ್ಮನೆ ಕಾಫಿ ಕುಡಿಯೋಕ್ಕೂ ಅದೃಷ್ಟ ಮಾಡಿರ್ಬೇಕು. ಬಾರಕ್ಕ, ಕುಡಿ ಬಾ.
ಇರ್ಲಿ ಇರ್ಲಿ. ಏನ್ ಸಾವಿತ್ರಿ, ನಿನ್ ಸೊಸೆ ಭಾರಿ ಸೇವಿಂಗ್ಸ್ ಮಾಡ್ತಾಳಂತೆ, ಭಾರಿ ಚುರುಕವಳೆ ನಿನ್ ಸೊಸೆ. ನೀನು ಅಂತಂದ್ರೆ ನಿಮ್ಮ ಅಪ್ಪ ಅಂತ ಸೇವಿಂಗ್ ಮಾಡ್ತಾವಳೆ ಏನು? ಅದೃಷ್ಟ ಅದೃಷ್ಟ ಮಾಡಿದ್ಯಾ ಕಣವ ಅಂತ ಸೊಸೆ ಸಿಕ್ಕಕ್ಕೆ. ಹೆಂಗೋ ನಿನ್ಗೆ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಮಾಡ್ಕೊಂಡು ಹೋಯ್ತಾವಳಲ್ಲ, ಸಾಕು ಸಾಕಷ್ಟು. ನೋಡ್ದ ಈ ಕಮಲಕ್ಕನ ಮಾತಾ? ಅಯ್ಯೋ, ಅದೇನು ಸೇವಿಂಗ್ ಮಾಡ್ತಾವಳು, ಅದೇನು ಬುದ್ಧಿವಂತಿಕೆ ಕೆಲಸ ಮಾಡ್ತಾವಳು, ನಮಗಂತೂ ಅಯ್ಯಯ್ಯೋ ಅನ್ನಿಸ್ತಾವಳೆ. ಅದ್ಯಾಕೆ ಹಂಗಂತೀಯ? ಅಲ್ಲ, ನೀನು ಅಂತವಳೆಯ ನಿನ್ ಸೊಸೆನೋ ಅಂತವಳೆ? ತಗೋ, ಈಡೋ ಜೋಡು ಸರಿ ಆಯ್ತು ನಿಂದು. ಏನ್ ಸರಿ ಹೋಯ್ತೋ ಏನೋ ಕಣಕ. ಕುತ್ಕೊಳಕ, ನಿನ್ಗೆ ಒಂದು ಗ್ಲಾಸ್ ಕಾಫಿ ಇಸ್ಕೊಡ್ತೀನಿ, ಕುಡಿವಂತೆ ಕುತ್ಕೋ, ಗೊತ್ತಾಯ್ತದಾಗ ನಿನಗೆ. ಅದೇನೋ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡು ಮನೇಲಿರೋ ಮಂದಿಗೆಲ್ಲಾನು ಉಪವಾಸ ಕೆಡೋ ಕೂರಿಸ್ತಾವಳೆ. ಅಕ್ಕ ಸೇವಿಂಗ್ಸ್ ಕತೆಗೆ ಹೋಯ್ತು. ಅದ್ಯಾಕೆ ಹಂಗಂತೀಯ? ಪಾಪ ಹುಡುಗಿ ಅಂಥದ್ದೇನು ಮಾಡೈತಿ ನಿನಗೆ? ಏನಿಲ್ಲ, ಕುತ್ಕೊಳಕ್ಕ ಕುತ್ಕೋ, ನಿಂಗೊಂದು ಗ್ಲಾಸ್ ಕಾಫಿ ಕುಡಿಸ್ತೀನಿ, ಹಾಗೆ ನಿನಗೆ ಅರ್ಥ ಆಗುತ್ತೆ ಏನು ಮಾಡ್ತಾವಳೆ ಹೆಂಗೆ ಮಾಡ್ತಾವಳೆ ಅಂತ. ಸರಿ ಫ್ರೆಂಡ್ಸ್, ಇವತ್ತಿನ ಕತೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಈ ಕತೆನ ಮತ್ತೆ ಮುಂದುವರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸರ್ವೇ ಜನ ಸುಖಿನೋ ಭವಂತು.